ಸರಿ ಏನೋ ಆತಪ್ಪ, ಇವನು ಬಿಡಂಗಿಲ್ಲ ಅಂಥೇಳಿ ಒಳಗಡೆ ಹೋದೆ. ಇನ್ನೇನು ಚಾ ತಗೊಳ್ಳೋ, ಮುಂಜಾನೆ ಮಿರ್ಚಿ ಬಜ್ಜಿ ಬೇಕಾ ಅಂತ ಕೇಳ್ತಾನೋ ಅವನು. ಯಪ್ಪ, ಈಗ ತಾನು ಹಲ್ಲುಜ್ಜಿದ್ದೀನಿ, ಮಿರ್ಚಿ ತಿಂದ್ರೆ ಏನಾಗ್ಬೋದು ಅಂತಲ್ಲಿ ಕೂತಿದ್ದೆ. ಅಷ್ಟೊತ್ತಿಗೆ ಏ ರಿಚರ್ಡ ಸುಳಿ ಮಗನ ಅಂದ. ಇದೇನಪ್ಪ ಇದು, ಈ ಊರಾಗ ನಮ್ಗೆ ಈ ಬಿರುದು ಅದು ನೋಡಿದರೆ ನನ್ನ ಕ್ಲಾಸ್ಮೇಟ್ ಒಬ್ಬ ಹಿರೇಮಠ ಅಂತಿದ್ದು ನೋಡ್ರಿ. ಅದೇನು ಹಿರೇಮಠ ಅಂದರೆ ಏನು ಹೆಸರೋ ಗೊತ್ತಿಲ್ಲರಿ. ಅವನು ತುಂಬ ಹಿರಿಯನ ಥರನೇ ಬಿಹೇವ್ ಮಾಡ್ತಿದ್ದ ಚಿಕ್ಕ ವಯಸ್ಸಲ್ಲಿ. ಹಿರೇಮಠ ಅಂದರೆ ಅವನು ಭಾಳ ಹಿರಿಯವನು ಅನ್ನೋ ಥರ. ಅವನೇ ನಮಗೆ ಪಾಠ ಹೇಳ್ಕೊಡ್ತಿದ್ದು. ಮೇಷ್ಟ್ರು ಹೋಮ್ವರ್ಕ್ ಕೇಳ್ತಿದ್ರು ಅವ್ನು ಕೇಳ್ತಿದ್ದ ನೋಡ್ರಿ. ಅವ್ನು ಕಂಡ್ರೆ ಜನ ಕಿಟಾರ್ನ ಕಿರ್ಚಿ ಓಡೋಗ್ತಿದ್ರು. ಅವ ಹೇಳ್ದೆ, ರಿಚರ್ಡ ಸುಳಿವ ನಮ್ಮೂರಿಗೆ ಬಂದಿಯಾನ, ಏನೈತಿ ಇಲ್ಲಿ ಕೆಲಸ ಅಂತ. ತಪ್ಪ ನೀನು ನೂರಂತ ಗೊತ್ತಿರಲಿಲ್ಲ, ಬರ್ತಿರಲಿಲ್ಲ ನಾನು ಅಂದೆ. ಯಾಕಂದ್ರೆ ಎಲ್ಲಿ ಹೋಮ್ವರ್ಕ್ ಕೇಳ್ತಾನ ಅಂತ ಇವನು. ನಮ್ಮ ಊರಾಗ ಬಂದಿದ್ದೆ, ಇಲ್ಲೇನಲ್ಲ ಟಿಫನ್ ಮಾಡೋದು, ಮನೆಗೆ ಬಾ ಅಂತಂದ. ಇಲ್ಲಪ್ಪ ಸ್ವಲ್ಪ ಚಾ ಕುಡಿತೀನಿ ಅಂತ. ಬಾ ಚಾ ಕುಡಿಯೋಣ ಅಂತಂದ, ಕರ್ಕೊಂಡೋದ. ನನಗೆ ಇವ ಬಿಟ್ಟರೆ ಸಾಕು, ನನಗೆ ಎಲ್ಲಿ, ನಾನು ಕಾಲೇಜ್ ಬಿಟ್ಟು 5 ವರ್ಷ ಆಗಿದೆ, ಇವನು ಎಲ್ಲಿ ಹೋಮ್ವರ್ಕ್ ಕೇಳ್ತಾನೋ ಅಂತ ಭಯ. ನಮ್ದು ಏನಿದ್ರು 35 ಮಾರ್ಕ್ಸ್ ಅಷ್ಟೇ ರೀ. 36ಕ್ಕೂ ಓದ್ತಿರಲಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಓದಿ ಅಲ್ಲೇ ಕೈ ತೊಳ್ಕೊಂಡು ಬಿಡೋದು, ನೆನ್ಪಿಟ್ಕೊಳ್ಳೋದು ಏನಿಲ್ಲ ರೀ ಯಾವುದು ಹಳೇದನ್ನು ನಾವು. ಹೇಳ್ದ, ನಮ್ಮೂರಿಗೆ ಬಂದಿದ್ದಿ, ನಮ್ಮೂರಿನ ಹೆಸರು ಗದಗ, ಗೊತ್ತದ್ದು ಬಿಡಲ್ಲಿ, ಟಿಕೆಟ್ ತೊಗೊಂಡು ಬಂದಿನಲ್ಲ. ನಮ್ಮ ಗದಗ ವರ್ಲ್ಡ್ ಫೇಮಸ್ ಐತಿ, ಯಾತಕ್ಕೆ ಅಂತಂದು. ನಾನು ನೋಡ್ದಂಗೆ ಧೂಳಿಗೆ ಹಂದಿಗಳಿಗೆ ಒಳ್ಳೆ ಫೇಮಸ್ ಐತಿದೆ, ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರಿದೆ ಅಂದ. ಶುರು ಆಯ್ತು ನೋಡ್ರಿ ಅಲ್ಲಿಂದ ಇಂಟ್ರಾಗೇಷನ್. ಯಾರು ಹುಟ್ಟಿದಾರೆ ಗದಗಲ್ಲಿ? ನಮಗೇನು ಗೊತ್ತಿರಿ, ನಾವೇನು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀವಿ ಏನ್ರಿ ಇಲ್ಲಿ? ಕನ್ನಡದ ಸಾಹಿತ್ಯದಲ್ಲಿ ಅತ್ಯಂತ ದೊಡ್ಡ ಕವಿ ಹುಟ್ಟಿದ್ದು ಇಲ್ಲಿ ಅಂದ. ಇರಲಿ ಬಿಡಪ್ಪ ಅಂದೆ. ಬಿಡಂಗಿಲ್ಲ ಯಾರು ಅಂತ ಹೇಳು ಅಂದ. ಇದು ಒಳ್ಳೆ ಗ್ರಾಚಾರ ನೋಡ್ರಿ. ಕಾಲೇಜ್ ಬಿಟ್ಟ ಮೇಲೆ ನಾನು ಭಾಳ ಯೋಚನೆ ಮಾಡಿದೆ, ಏನು ಹೇಳೋದು. ಬಿಡಲಿ, ಗದಗಿನ ನಾರಾಯಣಪ್ಪ ಹುಟ್ಟಿರಬೇಕು ಒಂದೇ. ಅವನಿಗೆ ಭಾಳ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಯಾಕಂದರೆ ನಾವು ಗೊತ್ತಿಲ್ಲ ಅನ್ಬೇಕು, ಆಗ ಅವ್ನು ಹಿಂಗೆ ನಿಂತು ಬುದ್ಧಿ ಹೇಳಬೇಕು. ಅದು ಅವನ ಹಿರೇಮಠ ಅವನು. ಆಯಿತು, ಇನ್ನೇನು ಮಾಡೋದು? ಗದಗಿನ ನಾರಾಯಣಪ್ಪ. ಗೊತ್ತಾ ನಿನಗೆ? ಗೊತ್ತಿಲ್ಲಪ್ಪ, ಕೇಳಿದ್ದೀನಿ ಅಷ್ಟೇ, ನಾನು ಮೀಟ್ ಮಾಡಿಲ್ಲ ಆ ವ್ಯಕ್ತಿನ ಅಂತಂದೆ. ಅವನು ಕಾವ್ಯನಾಮ ಏನೋ ಅಂದ. ಬಿಡಲೇ ಕುಮಾರವ್ಯಾಸ ಅಂದೆ. ಅವನಿಗೆ ಭಾರಿ ಬೇಜಾರಾಗೋಯ್ತು. ಏನು ಪ್ರಶ್ನೆ ಮುಂದಿಲ್ಲ, ಅವ್ನಿಗೆ ಗೊತ್ತಿರೋದು 2-3 ಪ್ರಶ್ನೆ ಅಷ್ಟೇ. ಆಮೇಲೆ ಪ್ರಶ್ನೆ ಇಲ್ಲ. ನಡಿ ಮನೆಗೆ ಬಂದ. ಹೆಂಡ್ತಿನ ಕರೆದೆ, ಶಾರಿ ಯಾರು ಬಂದಾರ ನೋಡು ಅಂತ. ಅವಳೆಲ್ಲಿ ನೋಡಿರ್ತಾಳ್ರಿ ನಾನು ಕಾಲೇಜಲ್ಲಿ ಓದಿದ್ದು ಇವನ ಜೊತೆ. ಇವನು ಇಲ್ಲಿ ಬಂದಮೇಲೆ ಮದುವೆ ಮಾಡ್ಕೊಂಡ್ರು. ಆಕೆ ಹೇಳಿದ್ಲು, ಅದಿರಲಿ, ಚಹಾ ಮಾಡಬೇಕಾ ಕಾಫಿ ಮಾಡ್ಬೇಕು ಹೇಳು, ಅವನನ್ನು ನೋಡಿ ಏನಾಗಬೇಕಾಗಿದೆ ಅಂತ ಅನ್ನೋ ಥರ ಅಂದ್ಲು ಅವಳು. ಇವ ರಿಚರ್ಡ್ ಲೂಯಿಸ್ ಅಂತ ಕ್ರಿಶ್ಚನ್, ಆದರೂ ಕನ್ನಡ ಗೊತ್ತೈತಿ ಅಂದ. ಇದು ಎಂಥದ್ದು ಗ್ರಾಚಾರಪ್ಪ, ನಾವೇನು ಕನ್ನಡ ಕಲಿಯಂಗಿಲ್ಲನೇ ಹಿರೇಮಠ ಅಂದೆ. ಹಾಗಲ್ಲ, ಭಾಳ ತಿಳ್ಕೊಂಡಿನಿ. ನಾನು ತಿಳ್ಕೊಂಡಿರೋದು 2, ಗದಗಿನ ನಾರಾಯಣಪ್ಪ ಅಂದರೆ ಕುಮಾರವ್ಯಾಸ ಅಷ್ಟೇ. ಅದ್ರ ಮೇಲೆ ಏನು ತಿಳ್ಕೊಂಡಿಲ್ಲ ನಾವು. ಅವನು ಅದನ್ನೇ ಜ್ಞಾನ ಅಂದ್ಕೊಂಡು ಬಿಟ್ಟಿದ್ದ. ಸರಿ, ಕುಮಾರವ್ಯಾಸನ ಬಗ್ಗೆ ಏನು ಗೊತ್ತು ಅಂದ. ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ. ಬಿಡಲೇ, ನಮ್ಗಂತ ಕ್ಲಾಸಲ್ಲಿ ಇತ್ತಲ್ಲ. ಏನಿತ್ತು ಅಂತಂದೆ. ಕೃಷ್ಣ ಅರ್ಜುನನ ಸಾರಥಿ. ಕರ್ಣನಿಗೂ ಅರ್ಜುನನಿಗೂ ಯುದ್ಧ ಮಾಡಬೇಕಾದ್ರೆ ಆ ರಕ್ತಸಿಕ್ತವಾದ ನೆಲದಲ್ಲಿ ಆ ಚಕ್ರ ಸಿಕ್ಕಾಕೊಂಡು ಬಿಡ್ತದೆ. ಆಗ ಕರ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ಚಕ್ರ ಸಿಕ್ಕಾಕೊಂಡು ಬಿಟ್ಟೈತಪ್ಪ, ಟೈಮ್ ಪ್ಲೀಸ್, ಸ್ಟೆಪ್ನಿ ಚೇಂಜ್ ಮಾಡಬೇಕಾ, ಒಂದು 5 ನಿಮಿಷ ಇರ ಅಂತ. ಅದಕ್ಕೆ ಹೇಳ್ದ ಅರ್ಜುನ, ಓಕೆ ಚೇಂಜ್ ಮಾಡು. ಅವನ ಡ್ರೈವರಿಗೆ ಹೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲ ನಮ್ಮದು ಗೆಸ್ಟೆಡ್ ಐತೆ, ನಾವು ವೀಲೆಲ್ಲ ಚೇಂಜ್ ಮಾಡೋದಿಲ್ಲ, ನೀವೇ ಮಾಡ್ಕೋಬೇಕ್ರಿ ಅಂತ ಅಂದ ಅವನು. ಸರಿ ಪಾಪ ಕರ್ಣ ಇಳಿದು ಆ ವೀಲ್ ಚೇಂಜ್ ಮಾಡಬೇಕು. ಇದು ನಮ್ಮ ಮೇಷ್ಟ್ರು ಪಾಠ ಮಾಡ್ತಿದ್ದ ರೀತಿ ನೋಡ್ರಿ. ಕೆಳಗೆ ಇಳಿದು ಅವ್ನು ಚಕ್ರ ವೀಲ್ ಚೇಂಜ್ ಮಾಡಬೇಕಾದ್ರೆ ಅರ್ಜುನ ಹೇಳ್ತಾನೆ, ಅರ್ಜುನ ಸಾಯಿಸ್ಬಿಡ ಅವನ್ನ. ಫೌಲ್ ಆಗ್ತದ್ರಿ ಪಾಪ, ಅವ್ನು ಟೈಮ್ ಪ್ಲೀಸ್ ಅಂದಾನ. ಫೌಲ್ ಆಗುತ್ತೆ. ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಸೊ ಯುದ್ಧ ಮಾಡು, ಸಾಯಿಸ್ಬಿಡವನು ನಾನು. ಆಗ ಅರ್ಜುನ ಆ ಕರ್ಣನ್ಗೆ ಹೊಡಿತಾನೆ. ಕರೆಕ್ಟಾಗಿ ಬಿಲ್ಲನ್ನು ಅವನ ಎದೆಗೆ ಹಿಡಿತಾನೆ. ಆಗ ಅರ್ಜುನನಿಗೆ ಯಾಕೋ ಮನಸ್ಸು ಬರೋದಿಲ್ಲ. ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಯಾಕದು ಅಂತ. ಅವನ ಅಣ್ಣ ಅಂತ ಗೊತ್ತಿಲ್ಲ ಅರ್ಜುನನಿಗೆ, ಆದರೆ ನಿಜವಾದ ಅಣ್ಣ ಕರ್ಣ. ಅದರಿಂದ ಕಣ್ಣರಿಯದೊಡೆ ಕರುಳರಿಯದೆ, ಅವನಿಗೆ ಮನಸ್ಸಾಗೋದಿಲ್ಲ ಕೊಲ್ಲೋದಿಕ್ಕೆ ಅವನು. ಅಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಕಣ್ಣರಿಯದೊಡೆ ಕರುಳರಿಯದೆ ಅಂತ. ನಾನು ಅದು ಹೇಳಿದ ತಕ್ಷಣ ಹಿರೇಮಠ ಟುಸ್ ಆಗಿಬಿಟ್ಟ. ಇಷ್ಟೊಂದು ತಿಳ್ಕೊಂಡಿದ್ದೀಯನಪ್ಪ ಅಂತ ಅವನು ಹೆಂಡ್ತಿ ತಕ್ಷಣ ನನಗೆ ಆಯ್ತು ಇರ್ರಿ ಅಂತ ಬರೀ ಚಾ ಕೊಟ್ಟೋಳು ಒಳಗೆ ಹೋಗಿ ಇಷ್ಟೊಂದು ತಿಳ್ಕೊಂಡಿದ್ದಾನಂತ 1 ರೊಟ್ಟಿ ತಂದು ಕೊಟ್ಲು ನೋಡ್ರಿ.
ಕ್ರೀಮ್ ಕಲರ್ ರೊಟ್ಟಿ, ಮೇಲೆ ಕೆಂಪು ಕಲರ್ ಚಟ್ನಿ. ಎಂಥ ಕಲರ್ ಕಾಂಬಿನೇಷನ್ ನೋಡ್ರಿ. ಜೋಳದ ರೊಟ್ಟಿ ಮೇಲೆ ಕೆಂಪು ರೊಟ್ಟಿ ಚಟ್ನಿ ಇತ್ತು. ನನಗೂ ಹಸಿವಾಗಿತ್ತು. ರಪ್ ಅಂತ ಮುರಿದು ಚಟ್ನಿ ಲದ್ದು ಬಾಯಿಗೆ ಹಾಕ್ಕೊಂಡು ಬಿಟ್ಟೆ. ಸಕಲ ರಂಧ್ರಗಳಿಂದ ಕಿತ್ಕೊಂಡು ಬಂದುಬಿಡ್ತು ನೋಡ್ರಿ. ನನಗೆ ಅಷ್ಟೊಂದು ರಂಧ್ರಗಳಿದೆ ಅಂತ ಅದುವರೆಗೂ ಗೊತ್ತೇ ಇರಲಿಲ್ಲ ರೀ. ನಾನು ಆ ಖಾರ ಹೆಂಗೆ ಕಿತ್ಕೊಂಡು ಬಂತು ಅಂತಂದರೆ, ಕೆಲವು ರಂಧ್ರಗಳಲ್ಲಿ ಬೆಂಕಿ, ಕೆಲವು ರಂಧ್ರಗಳಲ್ಲಿ ಹೊಗೆ, ಕೆಲವು ರಂಧ್ರಗಳಲ್ಲಿ ಬೆಂಕಿ ಮತ್ತು ಹೊಗೆ ಕಿತ್ಕೊಂಡು ಬಂದುಬಿಡ್ತು. ನಾವು ಅಷ್ಟೊಂದು ಖಾರ ತಿಂದೇ ಇರಲಿಲ್ಲ ರೀ. ಕಣ್ಣಲ್ಲಿ ನೀರು, ಮೂಗಲ್ಲಿ ನೀರು ಎಲ್ಲ ಬಂದುಬಿಡ್ತೀರಿ. ಏನಾತಪ್ಪ ಅಂತಂದ. ಏನಾಯ್ತು, ಏನು ಹೇಳಪ್ಪ ನಿನಗೆ ಅಂತಂದೆ. ನಾ ಹೇಳಿದ್ದೆ ಅಷ್ಟು ಖಾರ ಮಾಡಬೇಡ ಅಂತಾನೆ. ಸರಿ ಆಯಿತು. ಇಮ್ಮಿಡಿಯೇಟ್ 2ನೇ ದಿವಸ ರಜಾ ಹಾಕಿ ಹೋಗಬೇಕಾಯ್ತು ನೋಡ್ರಿ. ಆ ಖಾರ 3 ದಿವಸ ಆದಮೇಲೆ ಹೊರಗೆ ಬಂತು ನೋಡ್ರಿ. ರಜಾ ಹಾಕಿ ಹೋಗಬೇಕಾಯ್ತು. ನಾನು ನಮ್ಮ ಆಫೀಸ್ನವ್ರಿಗೆ ಹೇಳ್ದೆ, ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿರಿ, ನನಗೆ ಉತ್ತರ ಕರ್ನಾಟಕಕ್ಕೆ ಮಾಡಬೇಡಿ ಅಂತ. ಇದೇ ನಾವು ತಪ್ಪು ಮಾಡಿದ್ದು. ಈ ಆಫೀಸರ್ಸ್ ಇರ್ತಾರೆ ನೋಡ್ರಿ, ಅವ್ರಿಗೆ ನೀವು ಏನು ಬೇಡವೋ ಅದನ್ನು ಹೇಳಬೇಕು. ನೀವು ಅಲ್ಲಿ ಮಾಡಬೇಡಿ ಅಂದರೆ ನೋಟ್ ಮಾಡ್ಕೊಳ್ತಾನೆ, ನೆಕ್ಸ್ಟ್ ಇಯರ್ ಅಲ್ಲೇ ಹಾಕು ಇವನನ್ನ ಅಂತಾನೆ. ಅವೊಂಥರ ಸ್ಯಾಡಿಸಮ್ ಇರ್ತದೆ. ನೆಕ್ಸ್ಟ್ ಇಯರ್ ನೋಡ್ರಿ ಮತ್ತೆ ಅದೇ ಗದಗ, ಅದೇ ಊರಿಗೆ ಪೋಸ್ಟ್ ಮಾಡಿದರು. ಯಪ್ಪ ಹೆಂಗಪ್ಪ ಹೋಗ್ಲಿಂದೆ, ಮತ್ತೆ ಅದೇ ಹೋಟ್ಲಿಗೆ ಹೋದೆ, ಮತ್ತೆ ಅದೇ ಹಿರೇಮಠ ಸಿಕ್ಕಿಬಿಟ್ಟಾರಿ. ರಿಚರ್ಡ್ ಬಾ ನನ್ನ ಜೊತೆಗೆ ಅಂತಂದ. ಬೇಡ ಬಿಡಪ್ಪ, ನಾ ಎಲ್ಲಾದರೂ ಏನಾರು ತಿಂಡಿ ತಿನ್ಕೊಳ್ತೀವಿ. ಬಾ ಅಂತಂದ. ಹೋದ. ಶಾರಿ ಯಾರು ಬಂದು ನಾನು ನೋಡು ಅಂತ. ಮತ್ತು ಅದೇ ಜೋಳದ ರೊಟ್ಟಿ. ಸ್ವಲ್ಪ ಕಲರ್ ಶಿಫ್ಟ್ ಇತ್ತು ನೋಡ್ರಿ, ಹೈಬ್ರಿಡ್ ಇತ್ತಂತ ಕಾಣ್ತದೆ ಜೋಳ. ಆದರೆ ಈ ಸಲ ಕೆಂಪು ಮತ್ತು ಹಸಿರು. ಎಂಥ ಕಲರ್ ಕಾಂಬಿನೇಷನ್ ನೋಡ್ರಿ. ಕ್ರೀಮ್ ರೊಟ್ಟಿ ಮೇಲೆ ಕೆಂಪು ಮತ್ತು ಹಸಿರು. ಹಸಿವಾಗಿತ್ತು, ಇನ್ನೇನು ತಿನ್ನಬೇಕು. ರಪ್ ಅಂತ ತಟ್ಟೆ ತಳ್ಳಿಬಿಟ್ಟು ಹಿರೇಮಠನಿಗೆ ಇನ್ಸಲ್ಟ್ ಆಗಿಬಿಟ್ಟು, ಏನ ತಟ್ಟೆ ತಳ್ಳಿಬಿಟ್ಟಲ್ಲ. ಕಣ್ಣರಿಯದೊಡೆ ಕರುಳರಿಯದೆ. ಆವತ್ತಿಂದ ನೋಡ್ರಿ ನಿಮ್ಮ ಊರಿಗೆ ಬಂದಾಗ ಕಲ್ಲರ್ ಅಂದರೆ ಬೇಡ ರೀ ಅಪ್ಪ. ಜೋಳದ ರೊಟ್ಟಿ ಹಾಗೆ ಬೇಕಾದ್ರೆ ಕೊಟ್ಟುಬಿಡ್ರಿ, ಹಸಿರು ಕೆಂಪು ಇದು ಯಾವುದು ಬೇಡಪ್ಪ ಅಂತಂದು. ಅದನ್ನು ನಾನು ನನ್ನ ಲೈಫಲ್ಲೇ ಮರೆಯೋಂಗಿಲ್ಲ ರೀ. ಅದಾದಮೇಲೆ ನನಗೆ ಮಲೆಬೆನ್ನೂರಿಗೆ ಒಂದು ಸಲ ಕರೆಸಿದ್ರು ಸನ್ಮಾನ ಮಾಡಿ. ಅದು ಏನು ಪ್ರೀತಿ ನೋಡ್ರಿ. ಉತ್ತರ ಕರ್ನಾಟಕದವರು ಎಲ್ಲರೂ ಹೇಳ್ತಾರೆ ಮಾತು ಹೊರಟು ಅಂತ. ಹಾಗೇನಿಲ್ಲ ರೀ, ಒಂಥರ ಹಲಸಿನ ಹಣ್ಣು ಇದ್ದಂಗೆ ರೀ. ಮೇಲೆಲ್ಲ ಮುಳ್ಳಿರ್ತದೆ, ಒಳಗೆ ಭಾಳ ಪ್ರೀತಿ ಇರ್ತದೆ, ಸಿಹಿ ಇರ್ತದೆ, ಖುಷಿ ಇರ್ತದೆ. ಪ್ರೀತಿದು ಮೊದಲನೇ ಸಲ ನಾನು ಪ್ರಾಣೇಶ್ ಜೊತೆ ಬಂದಿದ್ದೆ. ಕಾರ್ಯಕ್ರಮ ಮಾಡಿ ಕೆಳಗೆ ಇಳಿತೀನಿ, ಅಲ್ಲೇ ನಿಂತಿದ್ದ. ಸುಳಿ ಮಗ ಚಂದ ಮಾತಾಡ್ತಾನೆ ಅಂದ. ಅದು ಮೊದಲನೇ ಕಾಂಪ್ಲಿಮೆಂಟು ನನಗೆ ನಿಮ್ಮೂರಲ್ಲಿ ಸಿಕ್ಕಿದ್ದು. ನಾ ಹೇಳಿದೆ, ಪ್ರಾಣೇಶ ಏನಪ್ಪ ನಾನು ಚಂದ ಮಾತಾಡ್ತಿರೋ ಪರವಾಗಿಲ್ಲ, ನಮ್ಮ ಅವನು ಯಾಕೆ ಬೈಬೇಕು ಅವನು ಅಂತಂತ. ಅದಕ್ಕೆ ಪ್ರಾಣೇಶ್ ಅಂದರೆ ಹಾಗೇನಿಲ್ರಿ ರಿಚರ್ಡ್, ಇಲ್ಲಿ ನಿಮಗೆ ಸೂಳೆ ಮಗ ಅಂದರೆ ಪದ್ಮಶ್ರೀ ಕೊಟ್ಟಂಗೆ ಅಂತಂದ್ರೆ. ಆ ಮಲೆಬೆನ್ನೂರಿಗೆ ಬಂದಿದ್ದೀರಿ. ಮಲೆಬೆನ್ನೂರಲ್ಲಿ ನಮ್ಗೆ ಹೇಳಿದ್ದ, ಅದೇನು ಜನ ಸೇರ್ತಾರೆ. ರಾತ್ರಿ 9 ಗಂಟೆ ನಂತರ ಸುತ್ತಲೂ ಎತ್ತಿನ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ರು, ಜನ ಸೇರಿದ್ರು. ಅವನು ಹೇಳಿದ್ದ ಲಾಸ್ಟ್ ಟೈಮ್ ಹೋದಾಗ, ಸರ ಈ ಸಲ ಲೇಟ್ ಆಗೈತಿ, ಬಸ್ ಮಿಸ್ ಆಗ್ತದೆ ನಿಮಗೆ, ನೀವು ಹೋಗಿಬಿಡ್ರಿ. ನೆಕ್ಸ್ಟ್ ಟೈಮ್ ನಿಮಗೆ ಒಂದು ಸನ್ಮಾನ ಮಾಡ್ತೀನಿ, ಯಾವ ಸೂಳೆ ಮಗ ಮಾಡಿರಬಾರ್ದು ಹಂಗೆ ಮಾಡ್ತೀನಿ ಅಂತ ಅವನೇ ಬೈಕೊಂಡ. ಆಯ್ತು ಬಿಡಪ್ಪ ಅಂತಂದೆ. ನೆಕ್ಸ್ಟ್ ಟೈಮ್ ಹೋದೆ. ಸನ್ಮಾನ, ಈ ಸನ್ಮಾನ ಮಾಡಿಸ್ಕೊಳ್ಳೋರು ತುಂಬ ಜನ ಇದ್ದೀರಿ. ಇದೊಂದು ನಿಮಗೆ ಒಂದು ಕೀವರ್ಡ್ ಹೇಳ್ತೀನಿ. ಯಾವಾಗಲೂ ಸನ್ಮಾನ ಮಾಡಿಸ್ಕೋಬೇಕಾದ್ರೆ ನಿಮಗೆ ಕೊಟ್ಟ ಕುರ್ಚಿ ಸರಿಗಿದೆಯಾ ನೋಡ್ಕೊಳ್ರಿ. 4 ಕಾಲು ಸರಿ ಇದೆಯಾ ನೋಡ್ಕೊಳ್ಳಿ. ಕುರ್ಚಿ ಕೊಟ್ಟಂತ ರಪ್ಪಂತ ಕೂತು ಬಿಡಬೇಡ್ರಿ. ಇನ್ನೊಂದು, ಆ ಸೊಂಟದ ಸೈಜಿಗೂ ಆ ಕುರ್ಚಿಯ ಸೈಜಿಗೂ ಮ್ಯಾಚ್ ಆಗುತ್ತಾ ಅಂತ ಇನ್ನೊಂದು ನೋಡ್ಕೊಳ್ರಿ. 3ನೇದು ಇಷ್ಟ ಇದ್ರಿ ನೋಡ್ಕೊಳ್ಳಿ, ಇಲ್ದ್ರಿ ಬಿಡ್ರಿ. ಅಂದರೆ ಈ ಸನ್ಮಾನಕ್ಕೆ ನಾನು ಯೋಗ್ಯನಾ ಅಲ್ವಾ ಅನ್ನೋದನ್ನು ಆಮೇಲೆ ಥಿಂಕ್ ಮಾಡಿರಿ. ಇವಾಗ ತಂದು ಒಂದು ಪ್ಲಾಸ್ಟಿಕ್ ಇಟ್ಬಿಟ್ಟಾರೆ, ಪ್ಲಾಸ್ಟಿಕ್ ಚೇರು. ನಾ ಹಿಂಗೆ ಕೂತೆ ನೋಡ್ರಿ, ಹಿಂಗೆ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಕ್ಟ್ ಆಗಿಬಿಡ್ತು ನೋಡ್ರಿ. ರಪ್ ಅಂತ ಹಿಡ್ಕೊಂಡು ಬಿಡ್ತೀರಿ, ಬೆಲ್ಟ್ ಇದ್ದಂಗೆ ಉಸಿರು ಬಿಡಂಗಿಲ್ಲ ಅಂತ ಉಸಿರು ಬಿಡ್ತೀನಿ. ಇವನಂತಾನೆ ಚಂದ ಕಾಣ್ತೀರಿ ಅಂದ. ಹೌದಪ್ಪ, ಇನ್ನು 3 ನಿಮಿಷ ಅಷ್ಟೇ, ಆಮೇಲೆ ನಾವು ಕಾಣಂಗಿಲ್ಲ ಅಂತಂದೆ. ಯಾಕೆ ಸರ್ ಅಂದೆ. ಹಿಡಿದು ಬಿಟ್ಟಾಯ್ತಪ್ಪ ಅಂತಂದೆ. ಎದ್ರೆ ಅದು ಹೇಳ್ತದೆ ರೀ, ಕೂತ್ರೆ ಅದು ಕೂರ್ತದೆ, ಹಿಂಗಂದ್ರೆ ಹಿಂಗೆ ಬರ್ತದೆ, ಹಿಂಗಂದ್ರೆ ಹಿಂಗೆ ಬರ್ತದೆ, ಏನು ಮಾಡಿದ್ರು ಉಸಿರು ಬಿಡಂಗಿಲ್ಲ. ಸರ ಚಂದ ಕಾಣ್ತೀರಿ ಹಾಗೆ ಕೂರ್ರಿ ಅಂದ. ಯಪ್ಪ ಆಗಂಗಿಲ್ಲಪ್ಪ ಅಂತಂದೆ. ನೋಡ್ರಿ ಹಂಗೆ ಮ್ಯಾಗ ನೋಡ್ರಿ ಅಂದ. ಮೇಲೊಂದು ಬುಟ್ಟಿ ಕಟ್ಟಿದ್ರು. ಆ ಬುಟ್ಟಿ ಕೆಳಗೆ ಕುಂತ್ಕೊಳ್ರಿ ಅಂದ. ಹ್ಯಾಂಗೆ ಕೂತ್ಕೊಳ್ಳೋದಪ್ಪ, ನನಗೆ ಉಸಿರು ಹೋಗ್ತದೆ ಅಂತಂದೆ. ಹಾಗೆ ಬರ್ರಿ ಹೀಗೆ ಅಂದ.
ನೋಡಿರಿ ಆ ಚೇರ್ ಹಿಂಗೆ ಅಂದ್ಕೊಂಡು ಕರೆಕ್ಟಾಗಿ ಬುಟ್ಟಿ ಕೆಳಗಡೆ ಕೂತೆ. ಕೂತಿದ ತಕ್ಷಣ ಅವನು ಖುಷಿಯಾಡ ಕರೆಕ್ಟ್ ಅಂದ. ಓಡೋದ ಅಲ್ಲೊಂದು ಹಗ್ಗ ಇತ್ತು. ಇವಾಗ ಏನು ಮಾಡಿದ್ದೆ ಸರ್, ಆ ಬುಟ್ಟಿಗೆ ಒಂದು ಹಗ್ಗ ಕಟ್ಟಿ ಅದಕ್ಕೊಂದು ರಾಟೆ ಕಟ್ಟಿ ಅಲ್ಲಿ ಬಿಟ್ಟಿದ್ದ. ಹೊಸ ರೀತಿ ಹೇಳಿದ್ದ, ನವೀನವಾದ ರೀತಿಯಲ್ಲಿ ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಇನ್ವಿಟೇಷನಲ್ಲೂ ಬರ್ಸಿದ್ದ ಅವನು. ಅಲ್ಲಿ ಹೋದ, ಮೈಕ್ ಇಟ್ಕೊಂಡ. ಈಗ ರಿಚರ್ಡ್ ಲೂಯಿಸ್ ಅವರಿಗೆ ನವೀನವಾದ ಸನ್ಮಾನ ಅಂತ ಠಕ್ ಅಂತ ಎಳೆದಿದ್ದ ತಕ್ಷಣ ಆ ಬುಟ್ಟಿ ಹೀಗೆ ಟಿಲ್ಟ್ ಆತ್ರಿ. ಆ ಹೂವೆಲ್ಲ ತಲೆ ಮೇಲೆ ಬಿತ್ತು. ವಾ ಅಂದ್ಬಿಟ್ರು ಜರ. ನನಗೂ ಸ್ವಲ್ಪ ಹೊಸದೆ, ಆದರೂ ಉಸಿರು ಕಟ್ತಾ ಇದೆ. ಮೇಲೆ ಬಿತ್ತು. ನಾನು ಸ್ವಲ್ಪ ನನಗೆ ಯಾಕೋ ತಲೆ ಮೇಲೆ ಹೂ ಬಿದ್ದಿದ ತಕ್ಷಣ ವಿಷ್ಣುವರ್ಧನ್ ನೆನಪಾಗ್ಬಿಡ್ತು ನೋಡ್ರಿ. ನಾನು ವಿಷ್ಣುವರ್ಧನ್ ಸಿನಿಮಾ 2-3 ಸಿನಿಮಾಗೆ ನಾನು ಸಂಭಾಷಣೆ ಬರೆದಿದ್ದೀನಿ. ಹಾಲುಂಡತವರು, ಅಪ್ಪಾಜಿ, ದೀರ್ಘ ಸುಮಂಗ್ಲಿ. ಆ ವಿಷ್ಣುವರ್ಧನ್ಗೆ ಭಾಳ ಇಷ್ಟ ಮೇಲಿಂದ ಹೂ ಹಾಕೋದು ಅದೆಲ್ಲ. ಸೊ ಯಾವಾಗ ಹಿಂಗೆ ಹೂ ಬಿತ್ತು, ನಾನು ಈಗ ಕೂತಿದ್ನಲ್ಲ, ಏನೂ ಆ್ಯಕ್ಷನ್ ಕೊಡೋಂಗಿಲ್ಲ, ಅಲ್ಲಿ ಕೂತಂಗೆ ಹಿಂಗಂದೆ. ನಮ್ಮ ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮ ಸಾಮಾನ್ಯವಾಗಿ ಫ್ರಂಟ್ ರೋಲಿ ಒಂದಷ್ಟು ಜನ ತೀರ್ಥ ರೂಪಗಳು ಕೂತಿರ್ತಾರೆ. ಇಲ್ಲೇ ಕೂತಿರ್ತಾರೆ, ಅಲ್ಲಲ್ಲಿ ಕೂತ್ಕೊಳ್ಳೋದಿಲ್ಲ, ಅವ್ರು ಇಲ್ಲೇ ಕೂತಿರ್ತಾರೆ. ಮಧ್ಯೆ ಅವ್ರದ್ದು ಕಾಮೆಂಟ್ ಇರ್ತದೆ. ನಾನು ಹೀಗೆ ಅಂದಿದ ತಕ್ಷಣ ಜನ ಓ ಅಂದ್ರಲ್ಲ, ಒಬ್ಬ ಎದ್ದು ಬಿಟ್ಟ ತೀರ್ಥರೂಪ. ರಿಚರ್ಡ, ನಿನ್ನ ಕೂರ್ಸಿ ಮೇಲಿಂದ ಹೂ ಹಾಕಿಬಿಟ್ರೆ ನಿನ್ನ ಕತೆ ಮುಗೀತು ಅಂದ. ಎಲ್ಲರಿಗೂ ಬೇರೆಯೇ ಕಾಣ್ತಿದೆ ಸನ್ಮಾನ, ಹೊಸ ರೀತಿಯ ಸನ್ಮಾನ. ಇವನಿಗೆ ಬೇರೆಯೇ ಕಾಣ್ತಾವೆ. ನಾ ಹೇಳ್ದೆ ಯಾಕಪ್ಪ ಅಂತಂದೆ. ನಿನ್ನ ಮೇಲೆ ಹೂ ಹಾಕಿಬಿಟ್ಟಾರ ಹತ್ತು ಬಿಡ ಅಂತಂದೆ. ಇಂಥ ಸನ್ಮಾನ ಯಾರು ಮಾಡಿರಲಿಲ್ಲ ನನಗೆ ಅಂತಂದೆ. ಹೆಂಗೆ ಕಾಣ್ತೀನಿ ಗೊತ್ತಾ ಅಂದೆ. ಹ್ಯಾಂಗ ಅಂದ. ವಿಷ್ಣುವರ್ಧನ್ ಅಂತ ಕೂರಿಸ್ಬಿಟ್ಟಾರ, ಅಲ್ಲಾಡಂಗಿಲ್ಲ, ಮೇಲಿಂದ ಹೂ ಹಾಕಾರ, ವಿಷ್ಣುವರ್ಧನ್ ಅಂತ. ನಮ್ಮ ಅಜ್ಜಾರು ಹೆಣ ಕಂಡಂಗೆ ಕಾಣ್ತೀಯ ಅಂದ್ಬಿಟ್ಟು. ನೋಡ್ರಿ, ಕುಡುಕನ ಕಂಡಿದ್ದು ಯಾರಿಗೂ ಕಾಣದಂತೆ, ಅವನ ಕಣ್ಣಿಗೆ ಬೇರೆನೇ ಕಂಡಿರ್ಬೇಕು ನೋಡಿ. ಎಂಥ ಫಿಲಾಸಫಿ. ನನಗೆ ಭಾಳ ಬೇಜಾರಾಗುತ್ತೆ. ನಾನು ಏನು ಸರ್ ಹೆಜ್ಜೆರೇಣ ಅಂತ ಕಂಡೆ. ಪ್ರಾಣೇಶ್ ಕೇಳಿದೆ, ಅದು ಲಿಂಗಾಯತರು ಹಾಗೆ ಮಾಡೋದು, ಕೂರ್ಸೆ ಕರ್ಕೊಂಡು ಹೋಗೋದು, ಸಿಟ್ಟಿಂಗ್ ಪೊಸಿಷನ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಅಂದರೆ ನಾನು ಹೆಣ ಕಣ್ಣಂಗೆ ಕಂಡಿರ್ಬೇಕು ಅವನಿಗೆ. ಇಂಥ ಸನ್ಮಾನ ಯಾರು ಮಾಡಿರಲ್ಲಪ್ಪ ನನಗೆ ಅಂತಂದೆ. ಆದರೆ ಆ ಕುಡುಕನ ಬಾಯಿಗೆ ವಾಸನೆ ಇರ್ತದೆ, ಮಾತಿಗೆ ವಾಸನೆ ಇರೋದಿಲ್ಲ. ಭಾಳ ಹಾನೆಸ್ಟ್ ಇರ್ತಾರೆ ಕುಡುಕರು. ಆ ಫೋಟೋ 1 ವಾರದ ಮೇಲೆ ನನಗೆ ಆರ್ಗನೈಸರ್ಸ್ ಕೊಟ್ಟು ಕಳಿಸಿದ್ರು. ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ, ಅವನು ಹೇಳಿದ 100% ನಿಜ ಇತ್ತು. ವಿಭೂತಿ ಒಂದು ಇರಲಿಲ್ಲ ಮಾಡಿ. ಅವ ಎದ್ದಂದ, ನಾವು ಅಜ್ಜರು ಹೇಳದಂಗೆ ಕಾಣ್ತೀನಿ ನೀನು. ಅದಿರಲಿ, ಒಂದು ನೆನಪಿಟ್ಗ, ಈ ಸನ್ಮಾನ, ಈ ಹೂವು ಇದೆಲ್ಲ ಭಾಳ ಕ್ಷಣಿಕಿರ್ತದೆ ಅಂತ. ಆತು ಬಿಡಪ್ಪ ಅಂತಂದೆ. ನೆನಪಿಟ್ಗ, ಎಲ್ಲಾದರೂ ನಿನ್ನ ನಗೆ ಹಬ್ಬದಲ್ಲಿ ಹೇಳು ನನ್ನ ಮಾತು ಅಂತ. ಏನು ಅಂತಂದೆ. ನೀನು ಹೂವಿನ ಮೇಲೆ ಮಲಗಿದರೆ ಅದು ನಿನ್ನ ಮೊದಲ ರಾತ್ರಿ. ನೀನು ಹೂವಿನ ಮೇಲೆ ಮಲಗಿದರೆ ಅದು ನಿನ್ನ ಮೊದಲ ರಾತ್ರಿ. ನಿನ್ನ ಮೇಲೆ ಹೂ ಮಲಗಿದರೆ ಅಂದ. ಮಿಕ್ಕಿದ ನೀವೇ ಅರ್ಥ ಮಾಡ್ಕೊಳ್ಬೇಕು. ನನಗೆ ಭಾಳ ಮೋಟಿವೇಟ್ ಆಯ್ತು. ಅಲ್ಲ ಹೌದಲ್ಲ, ಎಂಥ ಒಳ್ಳೆ ಮಾತು ಹೇಳ್ದ. ಇದನ್ನೇ ಒಬ್ಬ ಕವಿ ಹೇಳಿದರೆ, ಸ್ವಲ್ಪ ಜುಬ್ಬ ಗಿಬ್ಬ ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಹೇಳಿದರೆ ನಾವು ಭಾಳ ಅಪ್ರಿಷಿಯೇಟ್ ಮಾಡ್ಬಿಟ್ಟು, ಕುಡುಕ ಅನ್ನೋ ಮಾತಿಗೆ ಅವನನ್ನು ತೆಗೆದಾಕ್ಬಿಡ್ತೀವಲ್ಲ ಅಂತ. ನಾನು ನನ್ನ ಗೆಳೆಯ ನರಸಿಂಹಮೂರ್ತಿ ಹೇಳಿದೆ, ನರಸಿಂಹಮೂರ್ತಿ ಎಂಥ ಒಳ್ಳೆ ಮಾತು ನೋಡ್ರಿ. ಕೆಳಗೆ ಹೂ ಇದ್ದರೆ ಮದುವೆ, ಕೆಳಗೆ ಹೂ ಇದ್ದರೆ ಮದುವೆ, ಮೇಲೆ ಹೂ ಇದ್ದರೆ ಮಸಣ. ಎಂಥ ಒಳ್ಳೆ ಮಾತು ಒಂದೇ. ಅದು ಬಿಡ್ರಿ, ಆ ಕುಡುಕರ ಮಾತನ್ನೆಲ್ಲ ನೀವು ಸಾಹಿತ್ಯ ಅಂತ ತೊಗೋಬಾರ್ದು. ಯಾಕೆ ತೊಗೋಬಾರ್ದು? ಅದನ್ನು DVG ಮೊದಲೇ ಹೇಳಿದ್ದಾರೆ. ಏನು ಹೇಳಿದರು? DV ಗುಂಡಪ್ಪ ಹೇಳಿದ್ದಾರೆ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನಷ್ಟೇ, ಮದುವೆಗೋ ಮಸಣಕ್ಕೋ. ಅವನು ಹೇಳಿದಂಗೆ ಹೋಗಬೇಕು ಅಂದರು. ನಾನು ಇರ್ಬೋದು ಸರ್, DV ಗುಂಡಪ್ಪನವ್ರು ಹೇಳಿದ್ದು ಅದೇ, ಈ ಗುಂಡಪ್ಪ ಹೇಳಿದ್ದು ಅದೇ. ನಮ್ಮ ಭಾಷೆಯಲ್ಲಿ ಹೇಳಿದ್ದಾನೆ ಅದು ಅಂತಂದೆ. ಅದು ಎಷ್ಟು ಮೋಟಿವೇಟ್ ಮಾಡ್ತಂದರೆ ನಮಗೆ. ನಾನು ಸ್ವಲ್ಪ ಯೋಚನೆ ಮಾಡ್ತಾ ಹೇಳಿದೆ ನೋಡ್ರಿ, ಸಾವು ಮತ್ತು ಮದುವೆಗೆ ಭಾಳ ಹತ್ತಿರ ಇರುತ್ತೆ. ಕೆಳಗೆ ಹೂ ಇದ್ದರೆ ಮದುವೆ, ಮೇಲೆ ಹೂ ಇದ್ದರೆ ಮಸಣ. ರಿಸೆಪ್ಷನ್ ಅಂತೀವಿ ನಮ್ಮ ಕಡೆ, ಏನು ಆರತಕ್ಷತೆ ಅಂತೀರಿ. ಗಂಡು ಹೆಣ್ಣು ನಿಂತಾಗ ಹಾರ ಹಾಕಿದರೆ, ಗಂಡು ಹೆಣ್ಣು ನಿಂತಾಗ ಹಾರ ಹಾಕಿದರೆ ಮದುವೆ, ಮಲಗಿದಾಗ ಹಾರ ಹಾಕಿದ್ರೆ ವರ್ಟಿಕಲ್ ಗಾರ್ಲೆಂಡ್ ಹಾಕಿದರೆ ಮದುವೆ, ಹಾರಿಸಾಂಟಲ್ ಹಾಕಿದ್ರೆ ಮಸಣ. ನೋಡ್ರಿ,
ಏನು ಲೈನ್ ಚೇಂಜ್ ಆಗ್ತಿದ್ದಂಗೆ ಬದುಕು ಚೇಂಜ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ನೋಡ್ತಾ ಹೋಗ್ರಿ, ಭಾಳ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಮಲೆನಾಡು ಕಡೆಯಲ್ಲಿ ಮದುವೆ ಆಗಬೇಕಾದ್ರೆ ಹಿತ್ತಲಲ್ಲೇ ಅಡುಗೆ ಮಾಡೋದು, ದೊಡ್ಡ ದೊಡ್ಡ ಪಾತ್ರೆ ತಂದು ಹಾಕ್ಬಿಡ್ತಾರೆ. ಹಿತ್ತಲ ಕಡೆ ಅಡುಗೆ ಮಾಡಿ ಅಲ್ಲಿ ಜೋರು ಗಲಾಟೆ ಆಯಿತು, ಹಿತ್ತಲ ಕಡೆ ಪಾತ್ರೆ ತಂದಿದ್ದಾರೆ ಅಂತಂದರೆ ಮದುವೆ. ಮನೆಯ ಹಿಂದೆ ಬೆಂಕಿ ಹಾಕಿದರೆ ಮದುವೆ. ಮನೆಯ ಹಿಂದೆ ಹಿತ್ತಲಲ್ಲಿ ಬೆಂಕಿ ಹಾಕಿದರೆ ಮದುವೆ. ಮನೆ ಮುಂದೆ ಹೊಗೆ ಹಾಕಿದ್ರೆ ನೋಡಿ, ಜಾಗ ಚೇಂಜ್ ಆದರೆ ಮದುವೆ ಮಸಣ ಆಗುತ್ತೆ. ನಾನು ಮೂಲ ಮಂಗಳೂರಿನವನು, ಮ್ಯಾಂಗ್ಳೂರಿಯನ್ ಕ್ರಿಶ್ಚಿಯನ್ಸ್ ಅಂತಾರೆ. ನೀವು ನೋಡಿರ್ಬೋದು, ಈ ಗೋವನ್ ಕ್ರಿಶ್ಚಿಯನ್ಸ್ ಥರ ಸೂಟ್ ಇಲ್ಲದೆ ಹೊರಗೆ ಬರೋಂಗಿಲ್ಲ ರೀ. ಅವ ಮದುವೆ ಆದಾಗ ಯಾವ ಸೂಟ್ ಹಾಕಿರ್ತಾನೆ, ಸತ್ತಾಗಲೂ ಅದೇ ಸೂಟ್ ಹಾಕ್ತಾರೆ. ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ನೋಡ್ರಿ. ಅದು ಅವ ಮಧ್ಯೆ ದಪ್ಪಾಗಿ ಸಣ್ಣಾಗಿ ವಾಪಸ್ ಅದೇ ಪೊಸಿಷನ್ಗೆ ಬಂದುಬಿಟ್ಟಿರ್ತಾನೆ. ಅದು ಯಾಕಪ್ಪ ಅಂದರೆ 2 ಕಾರಣ. ಒಂದು, ಡಯಾಬಿಟೀಸಿಂದ ಸಣ್ಣಗಾಗಿ ಮದುವೆ ಆದ ಸೈಜ್ಗೆ ಬಂದುಬಿಟ್ಟಿರ್ತಾನೆ ಅವನು. ಇಲ್ಲ ತುಂಬ ಕುಡಿದು ಅದೇ ಸೈಜಿಗೆ ಬಂದು ಲಿವರ್ ವೀಕ್ ಆಗಿ ಅದರಿಂದ ಆ ಮದುವೆ ಸೈಜ್ ಇದ್ದ ಸೂಟೇ ಹೆಣಕ್ಕೂ ಆಗುತ್ತೆ. ನಮ್ಮಲ್ಲಿ ಮದುವೆ ಟೈಮಲ್ಲಿ ನೋಡೋಕೆ, ನಾನು ಮಂಗಳೂರಲ್ಲಿ ಮದುವೆ ಆಗಿದ್ದು ಏಪ್ರಿಲಲ್ಲಿ ಮದುವೆ ಮಾಡ್ತಾರೆ. ಮಂಗಳೂರು 42 ಡಿಗ್ರಿ ಇರ್ತದೆ ನೋಡ್ರಿ. ಆ ಗಂಡಿಗೆ ಸೂಟ್ ಬೇರೆ ಹಾಕ್ತಾರೆ, ಅದು ಕರಿ ಬಣ್ಣದು. ಬ್ಲ್ಯಾಕ್ ಬಾಡೀಸ್ ಅಬ್ಸಾರ್ವ್ ಮೋರ್ ಹೀಟ್. ದ ಸೂಟ್ ಈಸ್ ಆಲ್ಸೋ ಬ್ಲ್ಯಾಕ್ ಆ್ಯಂಡ್ ದ ಬಾಡಿ ಈಸ್ ಆಲ್ಸೋ ಬ್ಲ್ಯಾಕ್. ಎರಡೂ ಅಬ್ಸಾರ್ವ್ ಮೋರ್ ಹೀಟ್. ನೋಡ್ರಿ, ನನಗೆ ಕರಿ ಸೂಟು, ಇಲ್ಲೊಂದು ಟೈ. ಹೆಂಡ್ತಿಗೆ ಹಂಗೆ ಮಾಡೋದಿಲ್ಲ. ಅವಳಿಗೊಂದು ದೊಡ್ಡ ಬಿಳಿ ಗೌನ್ ಹಾಕಿರ್ತಾಳೆ, ಅವಳಿಗೆ ಅಷ್ಟು ಶೆಕೆ ಆಗೋದಿಲ್ಲ. ಅಲ್ಲಿ ಎಲ್ಲೆಲ್ಲೋ ಗಾಳಿ ಬರ್ತಾ ಇರುತ್ತೆ. ತಂಗಾಳಿಯಲ್ಲಿ ನಾನು ಅಂತ ಅವಳು ಓಡಾಡ್ತಿರ್ತಾಳೆ. ನೀವು ಯಾವುದೇ ವೆಡ್ಡಿಂಗ್ ಮಾರ್ಚಲ್ಲಿ ನೋಡ್ರಿ, ಹುಡುಗಿ ಭಾಳ ಸ್ಮಾರ್ಟ್ ಇರ್ತಾಳೆ, ಹಿಂಗೆ ಅಂತ ಇರ್ತಾಳೆ. ಗಂಡು ಮಾತ್ರ ಹಿಂಗಿರ್ತಾನೆ. ಯಾಕಲ್ರಿ, ಬಚ್ಚಲ ಮನೆ ಆಗಿಬಿಟ್ಟಿರ್ತದೆ ಅವನ ಮೈಯೆಲ್ಲ. ಆ ಟೈ ಸೂಟೆಲ್ಲ ಹಿಡ್ಕೊಂಡು ಹಿಂಗಿರ್ತಾನೆ ಅವನು. ಯಾವುದೇ ಮದುವೆ ವೆಡ್ಡಿಂಗ್ ಮಾರ್ಚ್ ನೋಡ್ರಿ ಹಂಗೆ ಇರ್ತಾನೆ ಪಾಪ. ಹಿಂಗೆ ಏನೋ ಪನಿಷ್ಮೆಂಟ್ ಕೊಟ್ಟಂಗೆ ನಡೀತಿರ್ತಾನೆ. ಅವಳು ಮಾತ್ರ ಹಿಂಗೆ ಅಂತ ಇರ್ತಾಳೆ. ಕೋಳಿಗೂಡು ಥರ ಹಿಂಗೆ ಹಾರ್ತಿರುತ್ತೆ ಅವಳದು. ಗಂಡಿಗೆ ಕರಿ ಸೂಟು, ಹೆಂಡತಿಗೆ ಬಿಳಿ ಗೌನ್ ಹಾಕಿದರೆ ಅದು ಮದುವೆ. ಅದೇ ಹೆಣ್ಣಿಗೆ ಕರಿ ವಸ್ತ್ರ ಹಾಕಿ ಗಂಡಿಗೆ ಬಿಳಿ ಬಟ್ಟೆ ಹೊದಿಸ್ಬಿಟ್ರೆ ಕಲ್ಲರ್ ಚೇಂಜ್ ಅಷ್ಟೇ ನೋಡ್ರಿ. ಮಸಣ ಮತ್ತು ಮದುವೆಗೆ ಕಲ್ಲರ್ ಚೇಂಜ್ ಆದರೆ ಇಲ್ಲ. ಅದರಲ್ಲೂ ನೋಡ್ರಿ, ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ 4 ಇಟ್ಟಿಗೆ ಇಟ್ಟು ಮಧ್ಯೆ ಅಗ್ನಿ, ಗಂಡಿನ ಪಂಚೆಗೆ ಹೆಂಡತಿಯ ಸೀರೆಯನ್ನು ಗಂಟು ಹಾಕಿಬಿಟ್ರೆ 7 ಸುತ್ತು ಸುತ್ತಿದರೆ ಸಪ್ತಪದಿ. ಬೆಂಕಿಯ ಸುತ್ತ 7 ಸುತ್ತು ಸುತ್ತಿದರೆ ಅದು ಮದುವೆ. ಅದೇ ನಮ್ಮನ್ನು ಮಲಗಿಸಿ ಸುತ್ತಲೂ ಬೆಂಕಿ ಹಾಕಿದ್ರೆ ಅದು ಮಸಣ ನೋಡ್ರಿ. ಆ ತೀರ್ಥಂಕರು, ಆ ತೀರ್ಥರೂಪ ಯಾರು ನನಗಿದನ್ನು ಮಾತು ಹೇಳ್ದ, ಅವನಿಗೆ ಕೈ ಮುಗಿದು ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕಲೆ, ಸಾಹಿತ್ಯ, ಬುದ್ಧಿವಂತಿಕೆ ಎಲ್ಲರಲ್ಲೂ ಇರುತ್ತೆ. ಅದನ್ನು ನಾವು ಅವನು ಕುಡುಕ ಅಂತ ನೀವು ಇಗ್ನೋರ್ ಮಾಡೋಂಗಿಲ್ಲ. ಇದು 2 ನಾನು ಮರೆಯೋಂಗಿಲ್ಲ ರೀ. ಒಂದು, ನಿಮ್ಮ ಊರಲ್ಲಿ ಬಾರ್ದ ಗದಗ ರೆಸ್ಟೋರೆಂಟು, ಇನ್ನೊಂದು ಈ ಸನ್ಮಾನ. ಇದು 2 ನಾವು ಮರೆಯೋಂಗೇ ಇಲ್ಲ ರೀ ನಿಮಗೆ.